ನೀವೇನು ಮಾಡ್ತೀರಿ ಅಲ್ಲಿ ಹಾಗಾದ್ರೆ? ನಾನು ಸಂಗೀತ, ಲೈವ್ ಮ್ಯೂಸಿಕ್, ಮ್ಯಾಜಿಕ್ ಹಂಗಾರೆ ಬರ್ಬೇಕಲ್ಲ ಹೇಳಿದ್ರು. ಅಂದ್ರೆ ಆ ಮಗನಿಗೆ ಮ್ಯಾಜಿಕ್ ಅಂದ್ರೆ ಭಾರಿ ಇಷ್ಟ, ಹಾಗೆ ಕರ್ಕೊಂಡು ಬಂದು ಅಂತ ಹೇಳ್ತಾರೆ. ನಿನ್ನೆ ಪದ್ಯದಲ್ಲಿ ಒಬ್ರು ಹೇಳಿದ್ರು, ನಾನು ಹೇಳಿದೆ ಹಾಗೆ ಹೇಳ್ಬೇಡಿ, ನಿಮಗೂ ಇಷ್ಟ ಇಲ್ವಾ ಹೇಳಿದೆ. ನನಗೂ ಇಷ್ಟವೇ, ಮಕ್ಕಳನ್ನು ದೂರ ಹಾಕಬೇಡಿ. ಲೋಕದಲ್ಲಿ ಹುಡುಗನಿಗೆ ಹುಡುಗಿ ಸಿಗ್ತಾಳೆ, ಹುಡುಗಿಗೆ ಹುಡುಗ ಸಿಗ್ತಾಳೆ, ಆದ್ರೆ ಹುಡುಗ ಹುಡುಗಿ ಆಗ್ತಾನ ಶಂಕರ್ ಮ್ಯಾಜಿಕ್. ಈ ರೀತಿಯ ಸ್ಕ್ರಿಪ್ಟ್ ಕೆಲವು ಸರ್, ನೀವು ಆಗಿನಿಂದ ಮೂರ್ತಿಯವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ನಾವು ಒಟ್ಟಿಗೆ ಬೆಳೆದವರು. ಹೇಳಿ ಮೂರ್ತಿಯವರು. ನಮಸ್ತೆ. ನಮಸ್ತೆ. ನಮ್ಮ ದೇವರಾಜ ಕೂಡ ನಿಮ್ಮ ಅಪ್ಪನ ನೆನಪಾಗುದು. ದೇವರಾಜವರ ಮಗ ಅಂತಲೇ ನಾನು ಬಂದದ್ದು. ಶಂಕರ ಒಟ್ಟಿಗೆ ಸೇರಿ ಮಲ್ಲಿಗೆ ಒಟ್ಟಿಗೆ ಬಾಳೆನಾರು ಹೋಗ್ತಾರೆ, ಹಾಗೆ ನನಗೆ ಅನುಕೂಲ ಆಯ್ತು. ಹೇಗಿದೆ ನಿಮ್ಮ ರಂಗ ಚಟುವಟಿಕೆಗಳೆಲ್ಲ? ರಂಗ ಚಟುವಟಿಕೆ ಈಗ ಸ್ವಲ್ಪ ಕಡಿಮೆ ಆಯ್ತು. ಶಂಕರ್ ಜೊತೆ ನಾನು ಹೈಸ್ಕೂಲ್ ಇದ್ದಾಗಲೇ ಅವ್ರು ಮ್ಯಾಜಿಕ್ ಶುರು ಮಾಡಿದಾಗ ಅನಿವಾರ್ಯವಾಗಿ, ಯಾಕಂದರೆ ಶಂಕರ್ ಸಂಗೀತ ಒಂದು ಬಗ್ಗೆ ಅವರಿಗೆ ಹೆಚ್ಚು ಟಚ್ ಮಾಡಲಿಲ್ಲ. ಹಾಗೆ ಮೂರ್ತಿ ಇದ್ದಾನೆ ಅಂತ, ಹಾಗಾದ್ರೆ ಅದರ ಸುದ್ದಿಗೆ ಹೋಗಲಿಲ್ಲ. ನಾನು ನನ್ನ ಹತ್ರ ಇದ್ದೆ, ನಾನೇ ಸಂಗೀತಗಾರ ಅಂದರೆ ಬೇರೆ ಅಂತಲ್ಲ, ಸಂಗೀತ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೆ. ಒಂದು ಸಂತೆಯ ಮೌತಾರ್ಗನ್ ಇತ್ತು, ಅದು ಬಿಟ್ಟರೆ ಎಲ್ಲ ಈ ಕೊಡಪಾನ ಮತ್ತು ಸಾಧಾರಣ ನನ್ನ ಪ್ರಾಯದ ಎಲ್ಲ ಮಕ್ಕಳು ಮಾಡ್ತಿದ್ರು. ಈ ಇದು ಇಂಥದ್ದು ಬ್ಯಾಡ್ಮಿಂಟನ್ ಮ್ಯಾಟಿನ ಗಟ್ಸು, ಬ್ಲೇಡು, ಇದರಲ್ಲೆಲ್ಲ ಸೌಂಡ್ ಓಡಿಸುದು, ಅದರಲ್ಲೇ ಕೊಡ್ತಿದ್ದೆ ಮೈಕ್ ದೇಸಿ. ಅದನ್ನು ತೋರಿಸ್ಲಿಕ್ಕೆ ಅಂಜಿಕೆ ಆಗ್ತಿತ್ತು, ಗುಟ್ನಲ್ಲಿ ಮಾಡ್ತಿದ್ದದ್ದು. ಅದು ಯಾವಾಗ ಬಿವಿಕಾರ್ ಅಂತ ಅದನ್ನು ರಂಗಾಯಣದಲ್ಲಿ ಮಾಡಿದಾರಲ್ಲ, ನನ್ನ ದಾರಿ ಸರಿ ಉಂಟು ಅಂತ ಗೊತ್ತಾಯ್ತು. ಹಾಗೆ ಇವರು ಮ್ಯಾಜಿಕ್ ಮಾಡ್ತಾ ನಾವು ಒಟ್ಟಿಗೆ ಓದಿದ್ದು ಅಲ್ಲಿವರೆಗೂ ಇತ್ತು. ಆಮೇಲೆ ಡೆಲ್ಲಿಗೆ ಹೋದ್ರು ಟ್ರಾನ್ಸ್ಫರ್ 5 ವರ್ಷ. ಅವಾಗ ನನ್ನ ಕೆಲಸ ಇಲ್ಲ ಅದೇ ಇಲ್ಲಿ ಮೋಹನ್ ಸೋನ ವಿಟ್ಲಕ್ಕೆ ಬಂದಿದ್ರು ಅವಾಗ. ಆಗ ನನಗೆ ನಾಟಕದ ಪ್ರವೇಶ ಆಯಿತು. ಮತ್ತೆ ರಂಗ ಸಂಗೀತದ ಬಗ್ಗೆ ಸ್ವಲ್ಪ ಕೊಡ್ತಾ ಮಾಹಿತಿ ಬೆಳೆಯಿತು. ಹಾಗೆ ಸ್ವಲ್ಪ ಅವತ್ತಿಗಿಂತ ಹೆಚ್ಚು ರಂಗ ಸಂಗೀತದ ಬಗ್ಗೆ ಹೇಳಬಲ್ಲೆ ನಾನು. ರಂಗ ಸಂಗೀತ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಇದೆ, ಅದು ಏನು ಅಂದ್ರೆ ರಂಗ ಸಂಗೀತವಾಗಿ ಉಳಿದಿದೆಯಾ? ಇಲ್ಲ, ಅಲ್ಲ, ರಂಗ ಸಂಗೀತ ಅಂತ ಹೇಳುದೇ ಈಗ ಒಂದು ಏನು ಅಂದ್ರೆ ಕಂಪನಿ ನಾಟಕದ ಹಾಡುಗಳನ್ನು ಅದು ಸಂಗೀತ, ಅದು ರಂಗ ಸಂಗೀತ ಅಂತ ಒಂದು ಪ್ರಕಾರ ಹೇಳ್ತಾರೆ. ಹೌದು, ಸಾಂಪ್ರದಾಯಿಕವಾಗಿ ಉಂಟು, ತಪ್ಪಲ್ಲ ಇದೆ. ಆದ್ರೆ BV ಕಾರಂತರು ಒಂದು ದಿವಸ ಹೆಗ್ಗೋಡಲ್ಲಿ ಮಾತಾಡಿದಾಗ ಅವ್ರು ರಂಗ ಸಂಗೀತ ಬಗ್ಗೆ ಬೇರೆ ಒಂದು ಆಯಾಮ ಕೊಟ್ಟರು. ಅನಂತಮೂರ್ತಿ ಅವರೆಲ್ಲ ನಿಜವಾಗಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಇದೊಂದು ಇತ್ತು, ನಮಗೆ ಇಷ್ಟವರೆಗೆ ತಲೆಗೆ ಹೋಗ್ಲಿಲ್ಲ. ಅದು ನೀವು ಶಾಸ್ತ್ರೀಯ ಪ್ರಕಾರದ ಹಾಗೆ ಇನ್ನೊಂದು ಬೇರೆ ಅಂಶ ಅಂತ ನೀವು ಅದರಲ್ಲಿ ಕಂಪೇರ್ ಮಾಡುವಾಗಿಲ್ಲ. ಬಹಳ ಚಂದ, ನಾವು ಹೌದು ಅಂತ ಕಾಣ್ತಾ ಉಂಟು ನಮಗೆ ಇವತ್ತು. ರಂಗ ಸಂಗೀತ ಸ್ಪಾಂಟೇನಿಯಸ್ ಅದು ಅಂತ, ಅಲ್ಲಿ ರಂಗದ ಮೇಲೆ ನಡೀತಾ ಇದ್ದಾಗೆ ನೀವು ಸಂಗೀತ ಹುಟ್ಟಿಕೊಳ್ಬೇಕು. ಈಗ ಯಕ್ಷಗಾನ ಭಾಗವತಿಕೆ ಅಂದ್ರೆ ರಂಗ ಸಂಗೀತ ಅಲ್ವಾ, ಅದು ಅರ್ಥ ಆಗುದಿಲ್ಲ, ರಾಗದಲ್ಲಿ ಎಳಿತಾ ಹೋಗ್ತಾರೆ ಒಬ್ಬೊಬ್ಬರು. ಹೌದು, ಅವ್ರಿಗೆ ಯಾವ ರಾಗ ಹೊಳಿತದೋ ಅಲ್ಲಿ ಅದು ಹಾಡಬೇಕು, ಕ್ಲಾಪ್ ಯಾವ್ದಕ್ಕೆ ಬೀಳ್ತದೆ, ಈ ರೀತಿ. ರಂಗ ಸಂಗೀತ ಸ್ಪಾಂಟೇನಿಯಸ್ ಅದು ಅಂತ, ಆ ಕ್ಷಣದಲ್ಲಿ. ಅದಕ್ಕೊಂದು ಶಾಸ್ತ್ರೀಯತೆ ಇಲ್ಲ ಅಂತ. ಶಾಸ್ತ್ರೀಯತೆ ಅದೇ ಶಾಸ್ತ್ರೀಯತೆ, ನಿರ್ದಿಷ್ಟತೆ ಇಲ್ಲ ಅಂತ ಹೇಳ್ತಾರೆ. ಹೌದು, ಚೌಕಟ್ಟಿಲ್ಲ. ಚೌಕಟ್ಟು BV ಕಾರಂತರು ಅದು ಎಲ್ಲಿ ಹೌದು ಅನಂತ ಸಾಧ್ಯತೆ ಜಾಸ್ತಿ ಅಂತ. ಈಗ ಶಾಸ್ತ್ರೀಯ ಸಂಗೀತ ಕಲ್ತವ್ರು ಸಮಸ್ಯೆ ಆಗುದೇನು ಅಂದ್ರೆ ಅವ್ರಿಗೆ ಕಲ್ತದ್ದೇ ಸಮಸ್ಯೆ ಅಂತ ತೋಳ್ಪಾಡಿ ಅವ್ರು ಹೇಳೋ ಕ್ರಮ ಕರೆಕ್ಟ್. ಕಲ್ತದ್ದೇ ಸಮಸ್ಯೆ, ಇತ್ಲಾಗ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಅಲ್ಲಿ ಅದೇ ನೆನಪಾಗುದು, ಶಾಸ್ತ್ರವೇ ನೆನಪಾಗುದು. ಸೊ ಈ ತರದ ಹಿನ್ನೆಲೆಯಿಂದ ಬಂದವರು ನೀವು ಈ ನಮ್ಮ ಜಾದು ಅದರ ಕಾರ್ಯಕ್ರಮಕ್ಕೆ ಅದನ್ನು ಹೇಗೆ ಅಪ್ಲೈ ಮಾಡಿದ್ರು? ಅಂದ್ರೆ ಅವಾಗ ಇದೆಲ್ಲ ಗೊತ್ತಿಲ್ಲ. ನಾನು ಸುಮ್ಮನೆ ಕ್ರಿಕೆಟ್ ಆಡಿಕೊಂಡಿದ್ದ, ಮತ್ತೆ ಮ್ಯಾಜಿಕ್ ಮಾಡಿದಾಗ ಒಟ್ಟಿಗೆ. ನಾನು ಸಂಗೀತಗಾರ ಅಲ್ಲವೇ ಅಲ್ಲ, ತಜ್ಞ ಅಲ್ಲ, ಯಾವುದ್ರಲ್ಲಿ ಇಫೆಕ್ಟ್ಸ್ ಕೊಡ್ತಿದ್ದೆ, ಅದೇ ಮುಖ್ಯ. ಮ್ಯಾಜಿಕ್ಕಿಗೆ ಬೇಕಾಗೋದು ಅದು ಅಂತ. ಹೌದು, ಇಫೆಕ್ಟ್ಸ್ ಅಂತ. ಮತ್ತೆ ನೋಡ್ರೆ ಗೊತ್ತಾಯ್ತು, ಕಾರಂತರು ರಂಗ ಸಂಗೀತ ಹೇಳ್ತಾ ಇರೋದು ಇಫೆಕ್ಟ್ಸ್ ಅನ್ನೇ ಅಂತ. ಬೇರೆ ಬೇರೆ ರೀತಿ ಇರ್ಬೋದು, ನಿಶಬ್ದವೂ ಇಫೆಕ್ಟ್ ಹೌದು. ಅದನ್ನು ಮ್ಯಾಜಿಕಲ್ ಒಂದ್ಸರಿ ಬಳಸಿದ್ದು. ಹಾಗೆ ಅವರು ತುಂಡು ಮಾಡಿ ಮಾಡ್ತಾರಲ್ಲ, ಲೇಡಿ ಕಟ್ ಮಾಡಿ 2 ಪೀಸ್ ಮಾಡುವಾಗ ನಾವು ಅಲ್ಲಿವರೆಗೆ ಅಬ್ಬರದಲ್ಲಿ ಸಂಗೀತ ಕೊಟ್ಟು ಇದ್ದಕ್ಕಿದ್ದಾಗ ನಿಲ್ಲಿಸ್ಬಿಡುದು, ಕ್ಲಾಪ್ ಬೀಳುದು ಆಗ್ಲೇ, ಅಲ್ಲಿವರೆಗೆ ಕೊಡ್ತಾ ಇರ್ತಾರೆ. ನಿಶಬ್ದತೆ ಮಹತ್ವ. ಶಂಕರ್ ಮತ್ತು ನಿಮ್ಮ ಸ್ನೇಹ ಒಡನಾಟ ಈಗ ಸಂಬಂಧವಾಗಿ ಬದಲಾಗಿದೆ. ಇದರ ಈ ಬಂಧದ ಗುಟ್ಟೇನು? ಗುಟ್ಟು ಅಂದ್ರೆ
ಹಾಗೇನಿಲ್ಲ, ಭಾಳ ಸಹಜವಾಗಿ ನಾವಿದ್ದು ಡಿಗ್ರಿ ಆದಮೇಲೆ ಎಲ್ಲ ನಾವು ಒಟ್ಟಿಗೆ ಇರ್ತಿದ್ವು. ಇದ್ದಕ್ಕಿದ್ದ ಮಕ್ಕಳು ದೊಡ್ಡವರು ಅದರಲ್ಲ. ಭಾರವಿನ ಜೊತೆ ಇದಕ್ಕೆ ಬರ್ಲಿಕ್ಕೆ ಶುರು ಮಾಡಿದ. ತೇಜಸ್ವಿ ಇಲ್ಲಿ ಬೆಳೀತಾ ಇದ್ದಾನೆ. ಭಾರವಿ ಒಂದ್ಸರಿ ಬಂದು ಅವ್ರು ರಿದಮ್ ಎಲ್ಲ ಮನೆಯಲ್ಲಿ ಇನ್ಸ್ಟ್ರೂಮೆಂಟ್ ಇದ್ದದ್ರಿಂದ ನುಡಿಸ್ತಾ ಇದ್ದ ಕೆಲವು. ಹಾಗೆ ಹಾಕೊಂಡು ಬಂದು ಇಲ್ಲಿ ಬಂದಾಗುವಾಗ ಒಬ್ಬರಾಗ ಇವರು ಆನಂದ್ ಶಂಕರ್ ಅಂತಾನೆ ಇವರಿಗೆ ರಿಸರ್ಚಲ್ ಮಾಡ್ಕೊಳ್ಳಿಕ್ಕೆ ಬಂದಿದ್ರು. ಆನಂದ್ ಶರ್ಮಾ ಅಂತ. ಅವರಿಗೆ ಥಿಯೇಟರ್ ಕಲ್ಪನೆ ಇತ್ತು. ಅವರು ನೋಡಿದ್ರು ಬೇರೆ ಡ್ರಮ್ಮರ್ ಯಾರು ಬೇಡ, ಇವನೇ ಸಾಕು, ಇವನಿಗೆ ಡ್ರಮ್ಸ್ ಕೊಡಿ, ನುಡಿಸ್ತಾನೆ ಅಂತ. ಹಾಗೆ ಇವನು ಮ್ಯಾಜಿಕ್ ಟ್ರೂಪಿಗೆ ಬಂದ. ಮತ್ತೆ ಚಿದಂಬರ ಕಾಕತ್ಕರ್ ಅಂತ ಫ್ಲೂಟಿಸ್ಟ್ ಇದ್ದಾರೆ, ಅವರನ್ನು ಕರ್ಕೊಂಡು ನಾವು ಹಾಗೆ 3 ಜನ ಸೇರಿ, ಮತ್ತೆ ಪಾಣಿನಿಯೂ ಇರ್ತಿದ್ದ ಗಿಟಾರಿಗೆ. ಇಟ್ಟು ನಾವು ಮ್ಯೂಸಿಕ್ ಕೊಡ್ತಾ ಇದ್ವಿ ಇವರಿಗೆ, ಲೈವ್ ಮ್ಯೂಸಿಕ್ ಅದು. ಹಾಗಾಗಿ ಎಷ್ಟು ಎಲ್ಲಿವರೆಗೆ ಆಗಿತ್ತು ಅಂದರೆ, ರಂಗಾಯಣದಲ್ಲಿ ಇದಾದಾಗ ಕಾರಂತರು ಬಂದಿದ್ರು. ಅದು ಸರ್ ಡೈರೆಕ್ಟರ್ ಅಲ್ಲ, ಕಾರಂತರ ಕಾಣ್ಲಿಕ್ಕೆ ಹೋಗಿ, ಸರ್ ಮ್ಯಾಜಿಕ್ಕಿಗೆ ಒಂದು ಬರಬೇಕು ನೀವು ಅಂತ ಹೇಳಿದೆ. ಮ್ಯಾಜಿಕ್ಕಾ, ಯಾರು ನೀವು ಮಾಡ್ತೀರಾ ಹೇಳಿದರು. ನಾನು ಭಾಳ ಪರಿಚಯ ಇರಲಿಲ್ಲ ಅವರಿಗೆ. ಇಲ್ಲ ಸರ್ ಮ್ಯಾಜಿಕ್ ಅವರು ಪ್ರೊಫೆಸರ್ ಶಂಕರ್. ಓಹೋ, ಉಡುಪಿಯವರು. ನೀವೇನು ಮಾಡ್ತೀರಿ ಇಲ್ಲಿ? ಹಾಗಾದ್ರೆ ನಾನು ಸಂಗೀತ. ಅರೆ ಲೈವ್ ಮ್ಯೂಸಿಕ್ ಮ್ಯಾಜಿಕ್ ಹಂಗಾರೆ ಬರಬೇಕಲ್ಲ ಹೇಳಿದ್ರು. ಅಂದರೆ ಸಂಗೀತ ಎಷ್ಟು ಪ್ರಾಮುಖ್ಯತೆ ಇದೆ ಅದರಲ್ಲಿ ತಿಳ್ಕೊಳ್ಬೇಕು. ಹಾಗೆ ಅದು ಆ ಲೈವ್ ಮ್ಯೂಸಿಕ್ಕಿಗೆ ಹೌದು, ನಮಗೆ ಇಲ್ಲಿಗೆಲ್ಲ ಗಲ್ಫಿಗೆಲ್ಲ ಹೋದಾಗ ಭಾಳ ಅಪ್ರಿಸಿಯೇಷನ್ ಇತ್ತು. ಅಲ್ಲ ಏನೋ ಒಟ್ಟರೆ ಅವರಿಗೆ ಮ್ಯೂಸಿಕ್ ಅಲ್ಲಿ ಮ್ಯಾಜಿಕ್ ನೋಡ್ತಾ ಇದ್ದಾಗ ಇಫೆಕ್ಟ್ ಆಗಲಿಲ್ಲ ಅಂತೆ. ಅದು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಫುಲ್ಲು. ಮಾಡ್ತಾ ಅವ್ರು ಹೋಗುವ ಕಾರಲ್ಲಿ ಅದನ್ನೇ ಹೇಗೆ ಹೇಳ್ತಾ ಹೋಗ್ತಿದ್ರು ಮ್ಯೂಸಿಕ್ ಹೇಳ್ತಿದ್ರು. ಈಗ ಅದ್ಭುತ ಏನಲ್ಲ ನಮ್ಮ ಸಂಗೀತ ಅನ್ನೋದು. ಆ ಸಂದರ್ಭಕ್ಕೆ ಸರಿಯಾಗಿತ್ತು ಅವ್ರಿಗೆ. ಯಾಕೋ ಅದು ಮ್ಯಾಜಿಕ್ ಐಟಮ್ ನೆನಪಾಗ್ತಿತ್ತು. ಈಗ ಸುಮ್ಮನೆ ಹೀಗೆ ಮ್ಯಾಜಿಕ್ ನೋಡದೇ ಇದ್ದವರು ಅದನ್ನು ಕೇಳಿದಾಗ ದೊಡ್ಡ ಸಂಗತಿ ಏನೂ ಅನಿಸೋದಿಲ್ಲ ಬಹುಶಃ. ನಿಮಗೆ ಸಂಗೀತದ ಮೊದಲು, ಸಂಗೀತದ ಅಳವಡಿಕೆಯ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದರೂ ಬದಲಾವಣೆ ಅಂದ್ರೆ ನನಗೆ ಸ್ಟೇಜಲ್ಲೇ ಒಂದು ರೀತಿ ಇನ್ಸ್ಪಿರೇಷನ್ ಇಂದ ಬರ್ತಾ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಇಫೆಕ್ಟ್ ಕೊಡ್ತಾ ಇತ್ತು. ಬರೀ ಕೆಲವು ಮ್ಯಾಜಿಕ್ ಇದ್ದಾರೆ, ನಾನು ಈಗಲೂ ಮಾಡ್ತಾ ಇದ್ದಾರೆ. ಅವರು ರೆಕಾರ್ಡ್ ಪ್ಲೇ ಮಾಡ್ತಾರೆ, ಮ್ಯೂಸಿಕ್ ಅದ್ರಷ್ಟಕ್ಕೆ ಆಗ್ತಾ ಇರ್ತದೆ, ತಾಳಮೇಳ ಇರೋದಿಲ್ಲ. ಇವರು ಮಾಡ್ತಾ ಇರ್ತಾರೆ. ಅದಾಗಬಾರ್ದು ಅಂತಲೇ ಮೊದಲಿಂದ ನಮ್ಗೆ ಇತ್ತು. ಅದನ್ನು ಸರಿಯಾಗಿ ಮೂರ್ತಿ ಮಾಡ್ಕೊಂಡ್ವಿ. ಕಾರಂತರು ಮ್ಯಾಜಿಕ್ಕಿಗೆ ಮತ್ತೆ ಮ್ಯೂಸಿಕ್ಕಿಗೆ, ನಾಟಕಕ್ಕೆ ಮಧ್ಯೆಲ್ಲ ಅವ್ರದ್ದು ಅವ್ರು ಹೇಳ್ತಾ ಇದ್ರಲ್ಲ, ಮ್ಯಾಜಿಕ್ ಅಂದ್ರೆ ನಾಟಕಕ್ಕೆ ಬಹಳ ಮೇನ್ ಸೋರ್ಸ್ ಅಂತ ಹೇಳ್ತಿದ್ರು. ಇದನ್ನೇ ಅದು ತಪ್ಪರ್ಥವಾಗಿದೆ ಅಂತ ಕಂಡಿದ್ದೇನೆ. ನಾಟಕಕ್ಕೆ ಮ್ಯಾಜಿಕ್ ಸೋರ್ಸ್ ಅಂತ ಹೇಳಿದ್ರಲ್ಲ, ಹಾಗೆ ಮ್ಯಾಜಿಕ್ ನಾಟಕದಲ್ಲಿ ಅಳವಡಿಸು ಅಂತ ತಿಳ್ಕೊಂಡ್ರು. ಮ್ಯಾಜಿಕ್ ತಂತ್ರಗಳನ್ನೇ ಕಾರಂತ ಹೇಳಿದ್ದು ಅದಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ಈ ಮ್ಯಾಜಿಕ್ಕಿನ ಗುಣ ಯಾವುದು ಅಂದರೆ, ಇದ್ದಕ್ಕಿದ್ದಾಗ ಸ್ಫೋಟ ಆಗಿ ಒಂದು ಅಲ್ಲಿವರೆಗೆ ಕ್ಯೂರಿಯಾಸಿಟಿ ತಗೊಂಡು ಹೋಗ್ತದೆ, ಒಂದು ಟರ್ನ್ ತಗೊಳ್ತದೆ. ಇದು ಮ್ಯಾಜಿಕ್ಕಿನ ಗುಣ, ಇದು ನಾಟಕದಲ್ಲಿ ಇರಬೇಕು ಅಂತ ಅವ್ರು ಹೇಳಿದ್ದು. ಮ್ಯಾಜಿಕ್ಕಿನಲ್ಲಿ ನಾಟಕದ ಗುಣ ಇರಬೇಕು ಅಂತ. ನಾಟಕದ ಗುಣ ಅಂದ್ರೆ ಒಂದಕ್ಕೊಂದು ಪೂರಕ ಹೇಳಬೇಕಾಗಿಲ್ಲ, ನಾಟಕತೆ ಯಾವುದು ಅಂತ ಒಂದಕ್ಕೊಂದು ಪೂರಕ ಅಂತ ಅವ್ರು ಹೇಳಿದ್ರು. ಅದು ಎಷ್ಟೋ ವಿಷಯಗಳು ಹೀಗೆ ಅಲ್ವಾ ಆಗೋದು. ಹೇಳಿದ್ದು ಅವರು ಯಾವುದೋ ಅರ್ಥದಲ್ಲಿ ಹೇಳಿರ್ತಾರೆ. ಈಗ ಅವರು ಅವಾದ್ಯಗಳನ್ನು ಬಳಸ್ಬೋದು ಅಂತ ಹೇಳಿದ್ದು ಇವತ್ತು ನೋಡಿರ್ಬೋದು. ಇವತ್ತಿನ ನಾಟಕಗಳು ಕೆಲವು ಅವ್ಯವಸ್ಥೆಗಳು ಕ್ರಮವಾದಿ ಆಗಿದೆ, ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಓವರ್ಡೋಸ್ ಸಂಗೀತ ಅದು ಕೇಳಬೇಕು ಅಂತ ಹೇಳುದು ನಾನು. ನಾದ ಪ್ರಜ್ಞೆ ಇಲ್ಲದೆ ಇದ್ರೆ ನಗಾರೆ ಆಗ್ಬಿಟ್ರೆ ಕಷ್ಟ ಅಲ್ಲ, ಅದು ಆಗ್ತಾ ಇದೆ. ಅಲ್ಲ, ನಾಟಕ ಅದಾಗಿ ಕೇಳಬೇಕು, ಇಲ್ಲಿ ನನಗೆ ಸಂಗೀತ ಬೇಕು ಅಂತ. ನೀವು ಹೇಗೆ ಇದನ್ನ ಅರ್ಥ ಮಾಡ್ಕೊಂಡ್ರಿ, ಹೇಗೆ ಅಳವಡಿಸ್ಬೋದು? ಅದು ಯೋಚನೆ ಮಾಡಿ ಬಂದದಲ್ಲ. ಈಗ ಅವರಿಗೆ ಅನಿವಾರ್ಯ ಇತ್ತು. ಅದಕ್ಕೊಂದು ಏನೋ ಒಂದು ಮ್ಯೂಸಿಕ್ ಇಲ್ಲದ್ರೆ ಖಾಲಿ ಕಾಣ್ತದೆ, ಡಲ್ ಆಗ್ತದೆ. ಇವರು ಆ್ಯಕ್ಷನ್ ಮಾಡ್ತಾರೆ, ಮಾತಿರುವುದಿಲ್ಲ, ಏನೋ ಬೇಕಲ್ಲ, ಏನು ಮಾಡ್ಬೋದು. ಸುಮ್ಮನೆ ಮಾತಲ್ಲಿ ಬರ ಎಂತ ಮಾಡ್ತಿದ್ದೆ. ಹೌದ, ಸರಿ ಇತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಇದು ಸರಿ ಇದೆ. ಆಮೇಲೆ ನಿಧಾನಕ್ಕೆ ಒಂದೊಂದು ಇನ್ಸ್ಟ್ರೂಮೆಂಟ್ಗಳು ಸ್ವಲ್ಪ ಅದಕ್ಕೆ ಬೇಕಾಗಿ ಕಲ್ತಿತ್ತು. ಅದಕ್ಕೆ ತಕ್ಕ ಗೊತ್ತಿತ್ತು ಅಷ್ಟೇ, ಜಾಸ್ತಿ ಏನು ಗೊತ್ತಿರಲಿಲ್ಲ. ಮೇನ್ಲಿ ಇಫೆಕ್ಟ್ಸ್ ಅನ್ನೇ ಕೊಡ್ತಾ ಇತ್ತು. ಇಫೆಕ್ಟ್ಸೇ ಮೇನ್ ಇಫೆಕ್ಟ್. ಕೆಲವರಿದ್ದಾರೆ ಕಮ್ ಸೆಪ್ಟೆಂಬರ್ ಇಂಗ್ಲಿಷ್ ಮ್ಯೂಸಿಕ್ ಅನ್ನು ಹಾಕಿದ್ರು, ಏನು ಮಾಡ್ತಾ ಹೋದ್ರು ಮ್ಯಾಜಿಕ್. ಅದರಿಂದ ಏನು ಆ ಮ್ಯಾಜಿಕ್ ಅನ್ನು ಎಲ್ಲಿ ಎತ್ತಿ ಕೊಡ್ತಾ ಇದ್ರು. ಅವರ ಮ್ಯೂಸಿಕ್ ಮುಗಿದ್ರು ಇಲ್ಲಿ ಇದು ಮುಂದುವರಿತಾ ಇದೆ. ಅದನ್ನ ಗಮನಿಸಿದ್ರು. ಸೊ ಶಂಕರ್ ಬಗ್ಗೆ ಮತ್ತೆ ನಿಮ್ಮ ಅಳಿಯನ ಬಗ್ಗೆ, ಈ ಕುಟುಂಬದ ಬಗ್ಗೆ, ಇಷ್ಟು ಸುದೀರ್ಘವಾದ ಒಡನಾಟದಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಅದೇ ಹೇಳಿದ್ನಲ್ಲ, ಭಾಳ ಸಹಜವಾಗಿ ಹೋಯ್ತು. ಒಂದು ದಿವಸ ಶಂಕರ್ ಹೇಳಿದ್ರು, ಏನು ನೋಡಿದವ್ರು ಪಕ್ಕ ತಿಳ್ಕೊಂಡ್ರೆ ಲವ್ ಮ್ಯಾರೇಜ್ ಇರ್ಬೋದು, ಹಾಗಲ್ಲ, ಹಾಗೆ ಅನ್ನಿಸ್ತದೆ. ನನ್ನ ಹತ್ರ ಕೇಳಿದ್ರು ಲವ್ ಮ್ಯಾರೇಜ್ ಅಂತ. ನಾನು ಅರೇಂಜ್ಡ್ ಲವ್ ಅಂತ ಹೇಳಿದೆ. ಅಂದ್ರೆ ಈ ಕೆಲವು ಸಾರಿ ಸೋದರ ಮಾವನ ಮಗಳಿಗೆ ಕೊಡ್ತಾರಲ್ಲ, ಅದು ಅರೇಂಜ್ಡ್ ಲವ್ ತಾನೆ. ಹೆಂಡತಿ ಅಂತ ಮಕ್ಳಿಂದ ತಲೆ ತುಂಬಿಸಿರ್ತಾರೆ, ಆಗಲ್ಲ. ನಾವು ಮಾತಾಡ್ತಾ ಒಂದು ಶಂಕರ್ ಕೇಳಿದ್ರು, ಈಗ ಹೀಗೀಗೆ
ಮದುವೆ ಮಾಡಿಸಿದ್ರೆ ಮಕ್ಕಳಿಗೆ, ನಿಮ್ಮ ಮಗಳನ್ನ ನಾನು ನಮ್ಮಲ್ಲಿ ತರೋದು, ನನ್ನ ಮಗ ನಿಮ್ಮಲ್ಲಿ ಕೊಡು. ಹೇಗಾಗ್ಬೋದು ಅಂತ ನಾನು ಹೇಳಿದೆ. ನನ್ನ ಮಗಳಿಗೆ ಇನ್ನು ಇದಕ್ಕಿಂತ ಒಳ್ಳೆ ವರ ಸಿಗೋದು ಕಷ್ಟ. ಹುಡುಕಿದ್ರು ಹೌದು. ಧಾರಾಳ ಆಗ್ಬೋದು, ಅವನಿಗೆ ಸಾಕು ಸಾಲ ಅಂತ ಅವನು ಹೇಳಬೇಕು ಅಂತ ಹೇಳಿದೆ. ಮತ್ತು ಅವನಿಗೆ ನಿರೀಕ್ಷೆ ಇದ್ದದ್ದು ಕೂಡ ತೇಜಸ್ವಿ ತುಂಬ ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅವನಿಗೆ ತೀರಾ ಒಂದು ರೀತಿ ಹೋಮ್ಲಿ ಇರಲಿ ಅಂತಲೇ ಅದೇ ಬಯಸಿದ್ದು. ಹಾಗೆ ನಮಗೆ ತೀರಾ ಸಹಜವಾಗಿ ಹೋಯ್ತು, ಯಾವುದೇ ದೊಡ್ಡ ನಾಟಕ ಬರಲಿಲ್ಲ. ಎರಡು ಫ್ಯಾಮಿಲಿಗಳು ಪೂರಕವಾಗಿ ಬೆಳ್ಕೊಂಡು ಈಗ ಅವ್ರ ಮ್ಯಾಜಿಕ್ಕಿಗೆ ಅವ್ರ ಮಗಳು ಸಿಗ್ತಾಳೆ, ನನ್ನ ನಾಟಕಕ್ಕೆ ನನ್ನ ಮಗಳು ಸಿಗ್ತಾಳೆ. ದುರ್ಲಭ ಅಂತಿಲ್ಲ ಅಲ್ಲ ಅಂದ್ರೆ ಅವರಿಲ್ಲದೆ ನಮ್ಮನ್ನ ಮುಂದೆ ಹೋಗುದಿಲ್ಲ. ಮತ್ತೆ ನೀವು ಮೊದಲಿಂದಲೂ ಇವರು ಹೇಳಿದ ಕಥೆಯ ಪ್ರಕಾರ ಅದು ಆರಂಭದಿಂದಲೂ ಒಟ್ಟಿಗೆ ಇವತ್ತಿಗೂ ಎಷ್ಟೋ ಜನರಿಗೆ ಕಂಡ ಕೂಡಲೇ ಕಳೆದು ಅವ್ರನ್ನ ನೋಡಿದ್ರು ಮೂರ್ತಿಯಲ್ಲಿ ಕೇಳ್ತಾರೆ, ನನ್ನ ನೋಡಿದ್ರು ಶಂಕರಲ್ಲಿ ಕೇಳ್ತಾರೆ. ನಾವು ಒಬ್ಬರೊಬ್ಬರೇ ಹೋದ್ರೆ ಕೇಳುದು ಎಲ್ಲರೂ ಅದೇ ಪ್ರಶ್ನೆ, ಗೊತ್ತಿಲ್ವಾ ಮತ್ತೆ ಬರ್ಲಿಲ್ವಾ ಅಂತ ಹೇಳ್ತಾರೆ. ಶಂಕರ ಮೂರ್ತಿ ನಮ್ಮ ಮನೆಯವ್ರನ್ನ ಕೇಳೋದು ಕಡಿಮೆ. ಕೆಲವರಿಗೆ ಮೈಸೂರಲ್ಲಿದ್ದಾಗ ನಮ್ಮಂತ ಬಹಳ ಸಿಮಿಲಾರಿಟಿ ಇಲ್ಲ, ಆದ್ರೂ ಕೆಲವು ಸಾರಿ ನಮ್ಮನ್ನು ಬದಲಾಗ್ತಿತ್ತು. ಕೆಲವರಿಗೆ ಅವರನ್ನು ನೋಡಿ ಮೂರ್ತಿ ಅಂತ ಹೇಳ್ತಿದ್ರು, ನನ್ನ ನೋಡಿ ಶಂಕರ್ ಅಂತ ಹೇಳ್ತಿದ್ರು. ಹೀಗೆ ಇವತ್ತಿನ ಕಾಲದಲ್ಲಿ ಸ್ನೇಹ ಮತ್ತೆ ಸಂಬಂಧ ಎರಡು ಎಲ್ಲೋ ಒಂದು ಕಡೆ ಅಪಭ್ರಂಶವಾಗ್ತಾ ಇದೆ, ಕಲುಷಿತಗೊಳ್ತಾ ಇದೆ, ವ್ಯಾವಹಾರಿಕ ಆಗ್ತಾ ಇದೆ. ಇದಕ್ಕೆ ನಿಮ್ಮನ್ನ ಉದಾಹರಣೆಯಾಗಿ ಇಟ್ಕೊಂಡು ಹೇಳೋದಿದ್ರೆ ಈ ತಲೆಮಾರಿಗೆ ಏನು ಹೇಳ್ತೀವಿ? ದೊಡ್ಡ ಈಗ ನಮ್ಮನ್ನು ಉದಾಹರಣೆ ಅಂತ ಹೇಳಿ ನಾವು ದೊಡ್ಡ ಇದು ಅಂತ ಹೇಳ್ತಾ ಇರೋದಲ್ಲ. ಈಗ ನಮಗೆ ಬೀಗರು ಪರಸ್ಪರ ಅಂತೇಳಿ ಭಾರವೇ ಇಲ್ಲ, ತಲೆ ನೆನಪೇ ಆಗುದಿಲ್ಲ ಎಷ್ಟೋ ಸರಿ. ನಾನು ಮೊದಲಿನ ಅದೇ ಶಂಕರ್, ನನಗೆ ನಾನು ಅದೇ ಮೂರ್ತಿ, ಏನು ಸಮಸ್ಯೆ ಇಲ್ಲ. ನನಗೆ ಅರ್ಥ ಮಾಡಿಕೊಳ್ಳುವಂಥದ್ದೆಯಲ್ಲ, ನಮ್ಮ ಈಗೋ ಬಿಟ್ಟು ನಾನು ಹೇಳಿದ್ದೆ ಆಗಬೇಕು ಇದೆ ಈಗ ಇರ್ತದೆ. ಅದು ಇದ್ರೂ ಒಂದು ಮಟ್ಟಿಗೆ ರಾಜಿ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ನೀನು ಹೇಳೋದು ಕರೆಕ್ಟ್ ಇದೆ, ನಾನು ಹೇಳೋದು ಸ್ವಲ್ಪ ಮುಂದೆ ಬಾ, ನಾನು ಸ್ವಲ್ಪ ಮುಂದೆ ಬರ್ತೀನಿ, ಬೇರೆ ಏನಾದರೂ ಐಡಿಯಾ ಮಾಡ್ಕೊಳ್ಬೋದೇನೋ ನೋಡುವ ಅಂತ. ಈ ರೀತಿ ಇದ್ದಾಗ ಯಾರೂ ಸರಿ ಇರ್ಬೋದು ಅನಿಸ್ತದೆ ನನಗೆ. ಸಮಾಧಾನ ಇಲ್ವಾ? ಮದುವೆ ಆದ್ಮೇಲೂ ಅಷ್ಟೇ, ಸ್ನೇಹಿತರೊಳಗೂ ಅಷ್ಟೇ. ಈ ಸ್ನೇಹಿತರು ಕೂಡ ಬಹಳ ಕಷ್ಟ, ಯಾಕಂದ್ರೆ ಒಂದು ಹಂತ ಕಳೆದ ಮೇಲೆ ಸ್ನೇಹಿತರು ಮುಖ್ಯ ಅಂತ ಅನಿಸೋದೇ ಇಲ್ಲ ಎಷ್ಟೋ ಜನರಿಗೆ. ಇದ್ದಾರೆ ನಮ್ಮಲ್ಲಿ ಕೆಲವು ಜನ ಸ್ನೇಹಿತರು ಇವತ್ತಿಗೂ ಬಹಳ ಪ್ರೀತಿಯನ್ನು ನೋಡ್ಕೊಳ್ತಾರೆ. ಅವರು ನನಗೆ ಅದು ಹೆಮ್ಮೆ ಇರ್ತದೆ, ಆಗಲಿ ಇವತ್ತಿಗೂ ನಮ್ಮನ್ನು ಪ್ರೀತಿಸೋರು ಇದ್ದಾರಲ್ಲ ಅಂತ. ನಿಮಗೆ ಈ ಮ್ಯಾಜಿಕ್ ಮೊದಲಿಂದ ಇಷ್ಟ? ಮ್ಯಾಜಿಕ್ ಇಷ್ಟವೇ, ಯಾಕಂದ್ರೆ ನಾನು ಅದೇ ಹೇಳೋದು, ಮ್ಯಾಜಿಕ್ ಹೇಳುವಂಥದ್ದು. ಈಗ ಎಲ್ಲರೂ ಎಂತ ಹೇಳ್ತಾರೆ ಅಂದರೆ, ನನ್ನ ಮಗನಿಗೆ ಮ್ಯಾಜಿಕ್ ಅಂದರೆ ಭಾರಿ ಇಷ್ಟ, ಹಾಗೆ ಕರ್ಕೊಂಡು ಬಂದದ್ದು ಅಂತ ಹೇಳ್ತಾರೆ. ನಿನ್ನೆ ಪದ್ಯದಲ್ಲಿ ಒಬ್ರು ಹೇಳಿದರು, ನಾನು ಹೇಳಿದೆ ಹಾಗೆ ಹೇಳ್ಬೇಡಿ, ನಿಮಗೂ ಇಷ್ಟ ಇಲ್ವಾ ಹೇಳಿದೆ. ನನಗೂ ಇಷ್ಟವೇ ಹೇಳಿದೆ, ಮಕ್ಕಳನ್ನು ದೂರ ಹಾಕಬೇಡಿ. ಮನುಷ್ಯನಿಗಾದವನಿಗೆ ಯಾವಾಗಲೂ ಒಂದು ನಿಗೂಢತೆ ಬಗ್ಗೆ ಒಂದು ಕುತೂಹಲ ಇದ್ದೇ ಇರ್ತದೆ. ಮ್ಯಾಜಿಕ್ ಅದನ್ನು ಪೋಷಣೆ ಮಾಡ್ತದೆ ಅಷ್ಟೇ ಅಲ್ವಾ? ಹಾಗಾಗಿ ಸಹಜವಾಗಿ ಒಂದು ಈಗ ಬುದ್ಧಿಜೀವಿಗಳು ಸ್ವಲ್ಪ ಕ್ರಮ ಉಂಟು, ಬಿಡಿ ಅದ್ರಲ್ಲಿ ನೋಡ್ಲಿಕ್ಕೆ ಅಂತ ಉಂಟು. ಅದು ಆ ಕುತೂಹಲ ಇಲ್ಲದಿದ್ದ ಅವನಿಗೆ ಕಾಣುದೇ ಹಾಗೆ ಮ್ಯಾಜಿಕ್ ಅಂತ. ಅವನಿಗೆ ಮನುಷ್ಯನ ನಿಜವಾದ ಸ್ವಭಾವ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅದು ಈ ಶತಾವಧಿ ಗಣೇಶ್ ಇದ್ದಾರೆ, ಇನ್ನು ನನ್ನ ಲೆಕ್ಕದಲ್ಲಿ ಭಾರತದಲ್ಲಿ ಅದಕ್ಕಿಂತ ದೊಡ್ಡ ವಿದ್ವಾಂಸರು ಇಲ್ಲ, ಮತ್ತೆ ಅಂತ ವಿನಯವಂತರು ಇಲ್ಲ. ಅವರು ಮ್ಯಾಜಿಕ್ ನೋಡೋದು ನೋಡಿ ನಮಗೆ ಇದ್ರಿಲ್ಲ, ಹಾಗೆ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ. ಟ್ರಿಕ್ಸ್ ಎಲ್ಲ ಗೊತ್ತಿದೆ ಅವರಿಗೆ, ಆದರೂ ಅದೇ ಇರುವುದು ಅಂದ್ರೆ ಎಂಜಾಯ್ ಮಾಡೋದು. ಮತ್ತೆ ನನಗೆ ಇವತ್ತಿಗೂ ಅವ್ರ ಮ್ಯಾಜಿಕ್ಕಿನ ಸ್ವಲ್ಪ ಗೊತ್ತುಂಟು, ಸರಿಯಾದ ಟ್ರಿಕ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅವತ್ತೇ ಕೇಳ್ತಿದ್ರು, ಮದುವೆ ಆಗ್ಲಿಕ್ಕೆ ಮೊದಲೇ ಮೂರ್ತಿಗೆ ಗೊತ್ತಾಯ್ತಾ ಅಂತ ಹೇಳುವಾಗ ಸ್ವಲ್ಪ ಗೊತ್ತಾಯ್ತು. ಅಲ್ಲ ಕಲಿ ನೀವು ಮ್ಯಾಜಿಕ್ ಮಾಡಿದಾರ ಮಾಡು ಅಂತ ಹೇಳಿದ್ದಾರೆ. ನಾನು ಮಾಡೋದಿಲ್ಲ, ನಾನು ಕಲಿಯೋದೂ ಇಲ್ಲ. ಯಾಕಂದ್ರೆ ನನಗೆ ಇವತ್ತಿಗೂ ಇಷ್ಟು ವರ್ಷ ನಂತರ ಮ್ಯಾಜಿಕ್ ನಾನು ಮ್ಯೂಸಿಕ್ ಕೊಡೋದಿದ್ರೆ ನಾನು ಎಂಜಾಯ್ ಮಾಡ್ತೇನೆ. ಅರ್ಧಮರ್ಧ ಕಲ್ತು ಇವ್ರ ಹತ್ರ ಕೆಲವರೆಲ್ಲ ಈಗ ಮ್ಯಾಜಿಷಿಯನ್ ಆಗಿದ್ದಾರೆ, ನಮ್ಮ ಗಮನಕ್ಕಿದೆ. ಅಲ್ಲ ನನಗೆ ಕ್ಯೂರಿಯಾಸಿಟಿ ಬೇಕಾದ್ದು ನೋಡಿದೆ, ಕಲಿಯೋದು ಬೇಡ, ಥ್ರಿಲ್. ನನಗೆ ಹೇಗೆ ಅಂತ ಗೊತ್ತಾಗೋದು ಬೇಡ, ಗೊತ್ತಾದ್ರೆ ನನಗೆ ಎಂಜಾಯ್ ಮಾಡ್ಕೊಂಡು ಮ್ಯೂಸಿಕ್. ಅಲ್ಲ ನನಗೂ ಇವತ್ತಿಗೂ ನಾ ಇಷ್ಟೊತ್ತಿನವರೆಗೂ ನಿಮಗೆ ಅದರ ಟ್ರಿಕ್ಸ್ ಬಗ್ಗೆ ಹೇಳಿ ಅಂತ ಹೇಳಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ನಂಗೆ ಅದ್ರ ಅಗತ್ಯ, ಮತ್ತೆ ಅದು ಹಾಗೆ ಇರ್ಬೇಕು, ಅದನ್ನೆಲ್ಲ ತಿಳ್ಕೊಳಿಕ್ ಹೋಗೋದು. ನನಗೆ ಟಿವಿ ಗಿವಿಯಲ್ಲೆಲ್ಲ ಅದನ್ನೆಲ್ಲ ಬಿಚ್ಚಿ ತೋರಿಸುವಾಗ ನಂಗೆ ಅದು ಇಷ್ಟ ಆಗುದಿಲ್ಲ. ಈಗ ಆ ನಿಗೂಢತೆ ಹಾಗೆ ಇರ್ಬೇಕು ಇದ್ರೆ ಎಂಜಾಯ್ ಮಾಡ್ಲಿಕ್ಕೆ ಹೋಗುತ್ತೆ. ಹೌದು, ಅದು ಗೊತ್ತಿದೆಯಲ್ಲ ಎಲ್ರಿಗೂ. ಸುಮ್ಮನೆ ಈಗ ಹೌದು, ಸಾಮಾನ್ಯರಲ್ಲಿ ಇರ್ಲಿಕ್ಕೂ ಸಾಕು ಮಾಯ ಮಾಟ ಮಂತ್ರ ಹೆಚ್ಚಿನವರಿಗೆ ಗೊತ್ತಿದೆ ಟ್ರಿಕ್ಸ್ ಇದು. ಮತ್ತು ಯಾಕೆ ಟ್ರಿಕ್ ತಿಳ್ಕೊಳ್ಬೇಕು ಅಂತ ಆಸೆ. ನೀವು ಅವತ್ತಿನಿಂದ ಇವತ್ತಿನವರೆಗೆ ಶಂಕರರ ಬೆಳವಣಿಗೆಯನ್ನು ಗಮನಿಸಿದ್ರಿ.
ಈ ಈ ಜಾದೂಗೆ ಸಂಬಂಧಪಟ್ಟ ಹಾಗೇನೆ ಹೇಳೋದಿದೆ. ಹ್ಮ್. ಅವರ ಸಾಧನೆ, ಅವರ ಸಾರ್ಥಕತೆ, ಅವರ ಬೆಳವಣಿಗೆ, ಅವ್ರು ಕೊಟ್ಟ ಕೊಡುಗೆಗಳು, ಅದರ ಬಗ್ಗೆ ಏನು? ಶಂಕರ್ ಮ್ಯಾಜಿಕ್ ಶುರು ಮಾಡ್ಲಿಕ್ಕೆ ಮೊದಲು ಅದೇ ಹೇಳಿದ್ ನಾನು, ಯಾವ ವಿಷಯ ಕೇಳಿ ಈಗ ಸಂಗೀತವನ್ನು ಮುಟ್ಲಿಲ್ಲ ಅಂತ ಹೇಳ್ತೇನೆ ನಾನು. ಬಾಕಿ ಯಾವುದೇ ವಿಷಯ ಕೇಳಿದ್ರು ಶಾಲೆಯಲ್ಲಿ ಅವರು ಫಸ್ಟ್ ನಂಬರ್ 1 ಇವರೇ, ಕಲಿಯುವುದರಿಂದ ಹಿಡಿದು ಆಟೋಟಗಳಲ್ಲಿ ಇರ್ತಿದ್ರು. ಕಬಡ್ಡಿ ಮತ್ತು ವಾಲಿಬಾಲ್ ಇದರಲ್ಲೆಲ್ಲ ಚಾಂಪಿಯನ್ ಆಗ್ತಿದ್ರು. ಓಟದಲ್ಲಿ ಇದ್ದರು, ಬರೀತಿದ್ರು, ಕತೆ ಕವನಗಳೆಲ್ಲ ಬರೀತಿದ್ರು. ಶಾಲೆಯ ಮ್ಯಾಗಝಿನ್ಗಳಿಗೆ ಅವರೇ ಚಿತ್ರ ಬರೀತಾ ಇದ್ರು. ಇಂಥದ್ದು ಎಲ್ಲ ಮಾಡಿದ್ದಾರೆ. ಅಂದರೆ ನೋಡುವ ಇದಾಗ್ತದಲ್ಲ ನೋಡುವಂಥ ಅವರ ಇದಿತ್ತು. ಯಾವಾಗ ಮ್ಯಾಜಿಕ್ ಒಂದು ಪ್ರಾರಂಭ ಆಯಿತು ಅದು ಎಲ್ಲ ಈ ಅದರಲ್ಲಿ ಬಹುಶಃ ಚಾನಲೈಸ್ ಆಯ್ತು ಕಾಣ್ತದೆ. ಮತ್ತೆ ಯಾವುದನ್ನು ಮುಟ್ಲಿಲ್ಲ ಇವ್ರು. ಹೌದು ಅದು ಒಂದು ರೀತಿ ಸರಿಯಾದ ದಾರಿ ಅಂತ ಅನಿಸ್ತದೆ. ಹೌದು, ಬೇರೆ ಬೇರೆ ಹೋಗುವುದಕ್ಕಿಂತ ಫೋಕಸ್. ಹೌದು, ಫೋಕಸ್ ಎಲ್ಲ ಅಲ್ಲಿಗೆ. ಹಾಗೆ ಅದರಲ್ಲಿ ಒಂದು ಇದಾಯಿತು. ಆ ಕಾರಣಕ್ಕಾಗಿ ಒಬ್ಬ ಯಂಗೆಸ್ಟ್ ಮ್ಯೂಸಿಷಿಯನ್ ಅಂತೇಳಿ ಅವನು ತಯಾರಾಗಲಿಕ್ಕೆ ಕಾರಣ ಆಯಿತು. ಕರೆಕ್ಟ್. ಮತ್ತೆ ಈಗ ಅವನಿಗೆ ತೇಜಸ್ವಿಗಾಗುವಾಗ ಅನುಕೂಲ ಸುಲಭ ಈ ಕೆಲವು ವಿಷಯಗಳಿಗೆ, ಯಾಕಂದ್ರೆ ಎಲ್ಲ ಇವರು ಮಾಡಿಟ್ಟು ಸೆಟಪ್ ಮಾಡಿದ್ದಾರೆ. ಆಮೇಲೆ ಟೆಕ್ನಾಲಜಿ, ಈ ಟೆಕ್ನಾಲಜಿ ಅನುಕೂಲ ಆಗಿದೆ. ಇವ್ರ ಕಾಲದಲ್ಲಿ ಆ ಸಾಥ್ ಸಿಕ್ಕಿಲ್ಲ, ಇವ್ರಿಗೆ ಅದು ಏನೂ ಇಲ್ಲ, ಎಲ್ಲ ಸ್ವಂತ ಪರಿಶ್ರಮದಲ್ಲಿ. ಹಾಗೆ ನೋಡಿದ್ರೆ ಬಹಳ ಒಂದು ಮನೆಯಿಂದ ಈಗ ಪ್ರೋತ್ಸಾಹ ಇತ್ತು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬೇಡ ಅಂತ ಹೇಳಲಿಲ್ಲ. ಏನು ಇಷ್ಟ ಅದು ಮ್ಯಾಜಿಕ್ ಅಲ್ವ, ಅದೆಂತ ಉಂಟು ಅಂತಲೇ ಸಾಮಾನ್ಯ ಹಿರಿಯರಲ್ಲಿ. ಬೇಕಾದ್ರೆ ಮಾಡು, ಪರೀಕ್ಷೆಯಲ್ಲಿ ಫೈಲ್ ಆಗಬಾರದು ಅಂತ ಅಪ್ಪ ಅಮ್ಮ ಅದನ್ನೇ ಹೇಳ್ತಿದ್ರು. ಆದ್ರೆ ಇವರಿಗೆ ಬಹುಶಃ ನನ್ನ ತಂದೆ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮ್ಯಾಜಿಕ್ ತುಂಬ ಕೊಟ್ಟಿದ್ದಾರೆ. ಮ್ಯಾಜಿಕ್ ಎನ್ನುವುದೊಂದು ಬಹಳ ಮುಖ್ಯದ ವಿಷಯ ಅಂತ ಹೇಳ್ತಿದ್ರು. ಇವಾಗ ಕೆಲವು ಸ್ಕ್ರಿಪ್ಟಿಂಗ್ ಎಲ್ಲ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಅದರಲ್ಲಿ ಒಂದು ಉದಾಹರಣೆ ಹೇಳ್ತಾರೆ, ಹುಡುಗ ಹುಡುಗಿ ಆಗೋ ಒಂದು ಮ್ಯಾಜಿಕ್ ಇತ್ತು. ಅದಕ್ಕೆ ಅವರೇ ಇವ್ರ ತಂದೆಯವರು ಅಂತ ಹೇಳಿದ್ರು ಗೊತ್ತುಂಟ, ಲೋಕದಲ್ಲಿ ಹುಡುಗನಿಗೆ ಹುಡುಗಿ ಸಿಗ್ತಾಳೆ, ಹುಡುಗಿಗೆ ಹುಡುಗ ಸಿಗ್ತಾನೆ, ಆದ್ರೆ ಹುಡುಗ ಹುಡುಗಿ ಆಗ್ತಾನ ಶಂಕರ್ ಮ್ಯಾಜಿಕ್. ಈ ರೀತಿಯ ಸ್ಕ್ರಿಪ್ಟಿಂಗ್ ಎಲ್ಲ ಉಂಟು. ಇವರ ಕಾದಂಬರಿಗೆ ಅವರೇ ಮುನ್ನುಡಿ ಬರ್ಕೊಟ್ಟಿದ್ರು. ಪ್ರಿಂಟ್ ಮಾಡ್ಬೇಕಂತ ಹೇಳಿದ್ರು ಅವರು, ಇದನ್ನು ಪ್ರಿಂಟ್ ಮಾಡಲೇಬೇಕು ಅಂತ ಹೇಳಿ ಅವರ ಮುತುವರ್ಜಿ ಪ್ರೋತ್ಸಾಹದಿಂದ ಪ್ರಿಂಟ್ ಆಗಿತ್ತು. ಮತ್ತೆ ಆ ಕಾಲದ ದೊಡ್ಡವರ ಗುಣ ಅದು. ಈಗ ನನ್ನ ಜೀವನದಲ್ಲೂ ನನ್ನ ಗುರು ಆರ್ ವಿ ಭಂಡಾರಿ, ನಾನು ಬರೆದದ್ದನ್ನು ಅದೆಲ್ಲೋ ನಾನೊಂದು 15 ವರ್ಷದಿಂದ ಅದೆಲ್ಲೋ ಪುಸ್ತಕ ಸಿಕ್ಕಿತ್ತು. ನೋಡಿದಾಗ ಇದು ಒಂದು ಬರಹ ಅಂತ ನನಗೆ ಆಶ್ಚರ್ಯ ಆಗಿ ತೆಗೆದು ಮೊದಲು ಅದನ್ನು ಬಿಸಾಡಿದೆ ನಾನು. ಅವನು ಅದನ್ನೇ ಪ್ರಿಂಟ್ ಮಾಡುವ ಅಂತ, ಅಂದ್ರೆ ಅವ್ರಿಗೆ ಗೊತ್ತಿದೆ ಅದು ಕಳಪೆ ಅಂತ. ಆದ್ರೆ ಆ ಪ್ರೋತ್ಸಾಹಿಸುವ ಇದು ಬಹುಶಃ ಆ ಗುಣವೇ ನಮ್ಮನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಖಂಡಿತ ಅದು ಈಗಿನ ತಲೆಮಾರಲ್ಲಿ ಸಿಗುವುದಿಲ್ಲ, ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ. ಸೊ ನಿಮ್ಮ ಈ ಜೈತ್ರ ಯಾತ್ರೆ, ಈ ಪ್ರೀತಿ, ವಿಶ್ವಾಸ, ಸ್ನೇಹ ಇದು ಹೀಗೆ ಮುಂದುವರಿಲಿ. ನಮಸ್ತೆ. ಶುಭ ಹಾರೈಕೆ ಬಹಳ ಮುಖ್ಯ.